ನಮಸ್ಕಾರ. ನೋಡ್ರಿ, ಜಿಂಕೆ ಈ ಹುಲಿಯಿಂದ, ಚಿರತೆಯಿಂದ, ಸಿಂಹನಿಂದ ನಾನು ಬಚಾವಾಗಿ ಜೀವ ಉಳಿದ್ರೆ ಸಾಕಪ್ಪ ಅಂತ ಜಿಂಕೆ ಚಿಂತೆ ಮಾಡುತ್ತಂತೆ. ಅದೇ ಚಿರತೆ, ಸಿಂಹ, ಹುಲಿ ಆ ಜಿಂಕೆ ಸಿಕ್ಬಿಟ್ರೆ ತಿಂದ್ಬಿಟ್ಟು ನನ್ನ ಜೀವ ಉಳಿಸ್ಕೊಂಬಿಡೋಣ ಅಂತ ಚಿರತೆ, ಸಿಂಹ, ಹುಲಿ ಯೋಚನೆ ಮಾಡುತ್ತಂತೆ. ನೋಡಿ ಹೆಂಗಿದೆ ವಿಪರ್ಯಾಸ. ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಆಸ್ಪತ್ರೆಯಲ್ಲಿ ಇಂಟೆನ್ಸಿವ್ ಕೇರ್ ಯೂನಿಟ್ ICUನಲ್ಲಿ ಪೇಷಂಟು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇರ್ತಾನೆ. ಅವ್ರ ಕುಟುಂಬದವರೆಲ್ಲ ಭಗವಂತನಿಗೆ ಪ್ರೇ ಮಾಡ್ತಾರೆ, ಬದುಕ್ಬಿಟ್ರೆ ಸಾಕಪ್ಪ, ಬದುಕ್ಸಪ್ಪ ಅಂತ ಪ್ರೇ ಮಾಡ್ತಾರೆ. ಅದೇ ಆಸ್ಪತ್ರೆಯಿಂದ ಹೊರಗಡೆ ಆಂಬುಲೆನ್ಸ್ ಡ್ರೈವರು ಏನು ಹೇಳ್ತಾನಪ್ಪ ಅಂತಂದರೆ, ಅಯ್ಯೋ ಇವತ್ತು ಒಂದು ಬಾಡಿನೂ ಸಿಗಲೇ ಇಲ್ಲ ಕಣೋ, ಇವತ್ತು ಒಂದು ಬಾಡಿನೂ ಬರಲಿಲ್ಲ, ಯಾರು ಸಾಯಲೇ ಇಲ್ಲ ಕಣೋ ಅಂತ. ಯಾಕಂದರೆ ಇದು ನಾನು ಕಣ್ಣಾರೆ ಕೇಳಿಸ್ಕೊಂಡಿದ್ದೀನಿ ಗೌರ್ನಮೆಂಟ್ ಆಸ್ಪತ್ರೆಗಳ ಹತ್ರ. ನಿಜವಾಲು ನೋಡಿ, ಭಗವಂತ ಯಾರನ್ನ ಉಳಿಸ್ಬೇಕು, ಯಾರನ್ನ ಕಾಪಾಡಬೇಕು, ವಿಪರ್ಯಾಸಗಳು ನೀವೇ ಯೋಚನೆ ಮಾಡಿ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ನಾವು ದುಡಿದಂಥ ದುಡ್ಡಿನಲ್ಲಿ ಈಗೇನೋ ತಿಂಗಳಿಗೆ ಒಂದು 10,000ನೋ, 20,000ನೋ, 30,000ನೋ, 40,000ನೋ, 50,000ನೋ, 60,000ನೋ, 1 ಲಕ್ಷನೋ, 1.5 ಲಕ್ಷನೋ, 2 ಲಕ್ಷನೋ, 3 ಲಕ್ಷನೋ, 4 ಲಕ್ಷನೋ, 5 ಲಕ್ಷನೋ ನಿಮಗೆ ಬರ್ತಿರುತ್ತೆ ತಿಂಗಳಿಗೆ ಆದಾಯ ಅಂತ. ಅದರಲ್ಲಿ ಕೇವಲ ₹1 ಥರ ದಾನ ಮಾಡಿರಿ. ಪ್ರಾಣಿ ಪಶು ಪಕ್ಷಿಗಳಿಗೆ ಆಹಾರ, ನೀರು, ಕಾಳುಗಳು, ಊಟ, ಬಡವರಿಗೆ. ಇವಾಗ ಎಕ್ಸಾಂಪಲ್, ₹100ಗೆ ₹1 ಅಂದರೆ ₹1,000ಗೆ ₹10, ₹10,000ಗೆ ₹100, ₹15,000ಗೆ ₹150, ₹20,000ಗೆ ₹200, ₹30,000ಗೆ ₹300. ತಿಂಗಳಿಗೆ ಒಂದು ಬಾರಿ ಪ್ರಾಣಿ ಪಶು ಪಕ್ಷಿಗಳಿಗೆ ಆಹಾರ, ಕಾಳುಗಳು, ನೀರು, ಬಡವರಿಗೆ ಊಟನೋ, ಹಣಕಾಸಿನ ಸಹಾಯನೋ ಈ ರೀತಿ ಮಾಡಿದರೆ ಖಂಡಿತವಾಗ್ಲೂ ಭಗವಂತ ಇದರ 100 ಪಟ್ಟು ನಮಗೆ ವಾಪಸ್ ಕೊಟ್ಟೇ ಕೊಡ್ತಾನೆ. ಖಂಡಿತವಾಗ್ಲೂ ದಾನ ಮಾಡೋದು ಎಡಗೈ ಕೊಟ್ಟಿದ್ದು ಬಲಗೈ ಗೊತ್ತಾಗಬಾರ್ದು, ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು. ಎಷ್ಟೋ ಜನಗಳು ಕೇಳ್ತಿರ್ತಾರೆ, ಅಲ್ಲ ಗುರುಗಳೇ, ಹೊರಗಡೆ ರೋಡ್ನಲ್ಲಿ ಭಿಕ್ಷುಕರಿಗೆ ಅವ್ರಿಗೆ ನಾವು ದುಡ್ಡು ಕೊಟ್ಬಿಟ್ರೆ ಅವರು ಕುಡಿಯೋಕ್ಕೆ ಹೋಗ್ಬಿಡ್ತಾರೆ. ಅದು ಅವ್ರಿಗೆ ಬಿಟ್ಟಿರೋದು, ದಾನ ಅಂತ ಕೊಡಬೇಕಷ್ಟೆ. ಅದು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ನಾವು ಕೊಟ್ಟಿದ್ದು ನಾವು ಅಷ್ಟು ಕೊಟ್ವಿ ಇಷ್ಟು ಕೊಟ್ವಿ ಅಂತ ಹೇಳಕ್ಕೆ ಹೋಗ್ಬಾರ್ದು. ಅದು ದಾನ, ಅವ್ರು ಏನನ್ನ ಮಾಡ್ಕೊಳ್ಳಿ, ಅದು ಅವ್ರ ವೈಯಕ್ತಿಕ. ಬಡವರಿಗೆ, ಪ್ರಾಣಿ ಪಶು ಪಕ್ಷಿಗಳಿಗೆ ಬರೀ 1% ತಿಂಗಳಿಗೆ ನಾವು ದುಡಿದಂಥ ಟೋಟಲ್ ಸಂಬಳ, ಟೋಟಲ್ ಆದಾಯದಲ್ಲಿ ಬರೀ 1% ದಾನ ಮಾಡ್ತಾ ಹೋಗ್ಬಿಟ್ರೆ ದೇಶದಲ್ಲಿ ಯಾರು ಬಡವರೇ ಇರಲ್ಲ. ದೇಶದಲ್ಲಿ ಯಾರು ಬಡವರೇ ಇರಲ್ಲ. ಪ್ರಾಣಿ ಪಶು ಪಕ್ಷಿಗಳಿಗೆ ಆಹಾರ, ನೀರು ಆಗ್ತಾಯಿದ್ರೆ ಖಂಡಿತವಾಗ್ಲೂ ಭಗವಂತ ನಮಗೆ 100 ಪಟ್ಟು ರಿಟರ್ನ್ಸ್ ಕೊಟ್ಟೇ ಕೊಡ್ತಾನೆ. ಈ ರೀತಿ ಕಂಟಿನ್ಯೂಯಸ್ ಪ್ರೊಸೆಸ್ ಯಾರು ಇಟ್ಕೊತಾರೋ ಖಂಡಿತವಾಗ್ಲೂ ಜೀವನದಲ್ಲಿ ಕಷ್ಟಗಳೇ ಬರಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ, ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.